ಆಸ್ಟ್ರೇಲಿಯಾ ಎಂಪರ್ ಆದ ಬ್ರೂಸ್ ಆಕ್ಸನ್ಫೋರ್ಡ್ ಕೈ ಮುಂದೆ ಪ್ರೊಟೆಕ್ಟಿವ್ ಡಿಸ್ಕ್ ಹಾಕಿರ್ತಾರೆ. ಟ್ರಾನ್ಸ್ಪರೆಂಟ್ ಆಗಿ ಸರ್ಕಲ್ ಶೇಪ್ ಅಲ್ಲಿ ಇರುತ್ತೆ. ಬಾಲ್ ಸಡನ್ ಆಗಿ ಮುಖದ ಮುಂದೆ ಬಂದ್ರೆ ಇದನ್ನ ಮಡಿಕ ತಡಿಬಹುದು. 2015ರಲ್ಲಿ ಬ್ರೂಸ್ ಆಕ್ಸ್ಫರ್ಡ್ ಅವ್ರ ಸ್ವಂತ ಊರಾದ ಕ್ಯೂನ್ ಲ್ಯಾಂಡ್ ಅಲ್ಲಿ ಮನೇಲಿರುವಾಗ ಇದನ್ನ ಕಂಡಿಡ್ತಾರೆ. ಎಕ್ಸ್ಪೆಕ್ಷನ್ ಪಾಲಿಕಾರ್ಬನೇಟ್ ಮೆಟೀರಿಯಲ್ ಇಂದ ಇದನ್ನ ಮಾಡಿರ್ತಾರೆ. ಯಾಕೆ ಗ್ರೌಂಡ್ ಶೇಪ್ ಅಲ್ಲಿ ಆಯ್ತು ಅಂತಂದ್ರೆ ಬಾಲ್ ಎಷ್ಟೇ ಫೋರ್ಸ್ ಆಗಿ ಇಂಪ್ಯಾಕ್ಟ್ ಆದ್ರೂ ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಬೇಕು ಅಂತ. ಈ ಸ್ಕ್ವೈರ್ ರೆಕ್ಟಾಂಗಲ್ ಎಲ್ಲ ಎಡ್ಜಸ್ ತುಂಬಾ ಶಾರ್ಪ್ ಆಗಿರುತ್ತೆ. ಅವ್ರ ಸ್ಕಿನ್ ನ ಬೇರೆಯವ್ರ ಸ್ಕಿನ್ ನ ಗಾಯಗೊಳಿಸುತ್ತೆ. ಸರ್ಕಲ್ ಶೇಪ್ ಯಾವಾಗ್ಲೂ ಈವನ್ ಆಗಿ ಮತ್ತೆ ಹಾಕೊಳ್ಳೋದಕ್ಕೆ ತುಂಬಾ ಕಂಫರ್ಟ್ ಆಗಿರುತ್ತೆ. ಬ್ರೂಸ್ ಆಕ್ಸ್ಫರ್ಡ್ ಅವರ ಅಂಪೈರಿಂಗ್ ಕರಿಯರ್ ಅಲ್ಲಿ ಸುಮಾರು ಸಲ ಬಾಲ್ ಅವ್ರ ಮೇಲೆ ಹೊಡೆದು ಏಟ್ ಆಗೈತೆ. ಕ್ರಿಕೆಟ್ ಹಿಸ್ಟ್ರಿಯಲ್ಲಿ ಸುಮಾರು ಅಂಪೈರ್ ಗೆ ಬಾಲ್ ಇಂದ ಏಟ್ ಆಗಿ ತುಂಬಾ ಇಂಜುರಿ ಆಗೈತೆ. ICC ಸಪರೇಟ್ ಆಗಿ ಈಗ ಅಂಪೈರ್ ಗೆ ಹೆಲ್ಮೆಟ್ ಕೊಡ್ತಾರೆ. ಅದನ್ನ ಕಂಪಲ್ಸರಿ ಹಾಕೊಳ್ಬೇಕು ಅಂತ ಏನಿಲ್ಲ. ಇವಾಗ ಈ ಡಿಸ್ಕ್ ನ ಇವರೇ ಮೇಜರ್ ಆಗಿ ಯೂಸ್ ಮಾಡ್ತಿದ್ದಾರೆ. ಮುಂದೆ ಬೇಕಾದ್ರೆ ಬಾಕಿ ಅಂಪೈರ್ಸ್ ಯೂಸ್ ಮಾಡ್ಬೇಕು ಅಂತ ಬರ್ಬೋದು. ಸುಮಾರು ಪ್ಲೇಯರ್ಸ್, ಕೋಚಸ್, ಅಂಪೈರ್ಸ್ ಇದು ತುಂಬಾ ಯೂಸ್ಫುಲ್ ಆಗೈತೆ, ಚೆನ್ನಾಗೈತೆ ಅಂದ್ರು ಸುಮಾರು ಜನ ಕ್ರಿಟಿಸೈಸ್ ಮಾಡ್ತಿದ್ದಾರೆ. ಇದನ್ನ ಹಾಕೊಂಡ್ರೆ ಕೆಲವೊಂದ್ ಸಲ ಸರಿಯಾಗಿ ಜಡ್ಜ್ಮೆಂಟ್ ಕೊಡಕ್ಕಾಗಲ್ಲ ಅಂತ. ಇದ್ರಲ್ಲಿ ಹೈಲೈಟ್ ಏನ್ ಗೊತ್ತಾ, ಆಲ್ಮೋಸ್ಟ್ ಅಂಪೈರ್ಸ್ ಈ ಗಾರ್ಡ್ ಕೂಡ ಯೂಸ್ ಮಾಡಲ್ಲ. ಅವ್ರ ಪಾಡಕ್ ಬಂದು ಆ ಹ್ಯಾಟ್ ಕೂಲಿಂಗ್ ಗ್ಲಾಸ್ ಹಾಕೊಂಡು ನಿಂತ್ಕೊತಾರೆ. ಟೈಮ್ ಒಂದೇ ತರ ಇಲ್ಲ ಗುರು.